ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ, ಡಿಸಿಎಂ, ಗೃಹ ಸಚಿವರು ಆರ್ಸಿಬಿ ವಿರುದ್ಧ ದೂರು. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಸ್ವಾಮೀಜಿಗಳಿಂದ ದೂರು ಕೊಡಲಾಗಿದೆ. ಸಿಎಂ, ಡಿಸಿಎಂ, ಗೃಹ ಸಚಿವರು ಹಾಗೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧವಾಗಿ ದೂರನ್ನ ಕೊಡಲಾಗಿದೆ. 4 ವಿರುದ್ಧವಾಗಿ ಸ್ವಾಮೀಜಿಗಳ ತಂಡ ದೂರು ಕೊಟ್ಟಿದೆ. ಪ್ರಣವಾನಂದ ಶ್ರೀಗಳಿದ್ದಾರೆ, ನಾಗಿದೇವ ಶ್ರೀಗಳಿದ್ದಾರೆ, ಕುಂಬಾರಗುಂಡಯ್ಯ ಶ್ರೀಗಳು, ಈ 3 ಶ್ರೀಗಳಿಂದ ಕಬ್ಬನ್ ಪಾರ್ಕ್ ಠಾಣೆಗೆ ದೂರನ್ನ ಸಲ್ಲಿಸಲಾಗಿದೆ. ಮೇಲಿಂದ ಮೇಲೆ ದೂರು ದಾಖಲಾಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರುವಂತಹ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ಸಿಎಂ, ಡಿಸಿಎಂ, ಗೃಹ ಸಚಿವರು, ಆರ್ಸಿಬಿಯ ಮ್ಯಾನೇಜ್ಮೆಂಟ್ ಈ 4 ವಿರುದ್ಧವಾಗಿ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಸ್ವಾಮೀಜಿಗಳು ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಪ್ರಣವಾನಂದ ಶ್ರೀಗಳು, ನಾಗಿದೇವ ಶ್ರೀಗಳು, ಕುಂಬಾರಗುಂಡಯ್ಯ ಶ್ರೀಗಳು ಹೋಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ರಾಜಕೀಯ ತವಲಕ್ಕೋಸ್ಕರ ರಾಜಕೀಯದ ಒಂದು ಪ್ರತಿಷ್ಠೆಯನ್ನ ಮಾಡಬೇಕು ಅಂತ ಹೇಳಿ ಯಾರೋ ಆಟ ಆಡಿ ಗೆದ್ದಿದ್ದೀವಿ, ಅದನ್ನ ಹೋಗಿ ನಾವು ಕೂಡ ಅದನ್ನ ಕ್ರೆಡಿಟ್ ತಗೋಬೇಕು ಅಂತ ಹೇಳಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಪರಮೇಶ್ವರ್ ಅವರು ಹೇಳುತ್ತಾರೆ ನಾವು ನೈತಿಕ ಹೊಣೆ ಹೊತ್ತಿದೆ ಅಂತ. ನೈತಿಕ ಹೊಣೆ ಹೊತ್ತದು ಯಾರನ್ನೇ 4-5 ಜನರನ್ನ ತಲದಂಡೆ ಮಾಡಿ ಸಸ್ಪೆಂಡ್ ಮಾಡುವುದಲ್ಲ. ಆ ನೈತಿಕ ಹೊಣೆಯನ್ನೇ ಹೊತ್ತದು ಹೇಗೆ? ನಿಮ್ಮ ಪದವಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂದ್ರೆ ಅದಕ್ಕೊಂದು ನಾವು ಜವಾಬ್ದಾರಿ ಅಂತ ಹೇಳಬಹುದು. ರಾಜಕೀಯ ತವಲಕ್ಕೋಸ್ಕರ ರಾಜಕೀಯದ ಒಂದು ಪ್ರತಿಷ್ಠೆಯನ್ನ ಮಾಡಬೇಕು ಅಂತ ಹೇಳಿ ಯಾರೋ ಆಟ ಆಡಿ ಗೆದ್ದಿದ್ದೀವಿ, ಅದನ್ನ ಹೋಗಿ ನಾವು ಕೂಡ ಅದನ್ನ ಕ್ರೆಡಿಟ್ ತಗೋಬೇಕು ಅಂತ ಹೇಳಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಪರಮೇಶ್ವರ್ ಅವರು ಹೇಳುತ್ತಾರೆ ನಾವು ನೈತಿಕ ಹೊಣೆ ಹೊತ್ತಿದೆ ಅಂತ. ನೈತಿಕ ಹೊಣೆ ಹೊತ್ತದು ಯಾರನ್ನೇ